ನೋಡಿ, ರಾಹುಲ್ ಗಾಂಧಿ ಅವ್ರನ್ನ ಮುಗಿಸ್ಬೇಕು ಅಂತ BJP ಅವರ ಸಂಚು ಅಲ್ವಾ? ಅದು ಇದು ನನಗೆ ಗೊತ್ತಿಲ್ಲ. ಆದರೆ BJP ಅವರು ರಾಹುಲ್ ಗಾಂಧಿ ಅವ್ರನ್ನ ಮುಗಿಸ್ಬೇಕು, ಅವರ ಸದಸ್ಯತ್ವವನ್ನು ಕೂಡ ಅನೂರ್ಜಿತ ಮಾಡಿದರು. ಕೋರ್ಟ್, ಅದು ಗುಜರಾತಿನ ಯಾವುದೋ ಒಂದು ಸಣ್ಣ ಕೋರ್ಟಲ್ಲಿ ಅವ್ರಿಗೆ 2 ವರ್ಷ ಶಿಕ್ಷೆಯನ್ನು ಅನುಭವಿಸುವಂಥ ಒಂದು ಆದೇಶವನ್ನು ಕೋರ್ಟ್ ಮುಖಾಂತರ ಕೊಡಿಸಿದ್ರು. ಸದಸ್ಯತ್ವ ಕಿತ್ತಾಕಿದ್ರು. ಮತ್ತೆ ಅವ್ರು ಚುನಾವಣೆ ನಿಲ್ಲಬೇಕಾಯ್ತು. ಇಷ್ಟರ ಮಟ್ಟಿಗೆ ಹೋಗುವಂಥ BJP ಇನ್ನು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ CBI ಮುಂದೆ ಕರೆಸೋದು, IT ಮುಂದೆ ಕರೆಸೋದು ಎಲ್ಲ ಮಾಡಿದ್ದಾರೆ. ಕಿರುಕುಳ ಕೊಡೋದು, ತೊಂದರೆ ಕೊಡೋದು, ಹಿಂಸೆ ಕೊಡೋದು ಅದು ಮಾಡ್ತಾರೆ. ಯಾಕೆಂದರೆ BJPಯ ಮುಖ್ಯ ಉದ್ದೇಶ ಏನು ಗೊತ್ತಾ? ಈ ದೇಶದಲ್ಲಿ ಇನ್ನೊಂದು ಪಕ್ಷ ಇರಬಾರ್ದು, ನಾವು ಒಬ್ಬರೇ ಇರಬೇಕು. ಯಾರು BJPನ ವಿರೋಧ ಮಾಡ್ತಾರೋ ಅವರೆಲ್ಲ ದೇಶದ್ರೋಹಿಗಳು. ಯಾರು BJPನ ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ಏನು ಧರ್ಮದ ವಿರೋಧಿಗಳು. ಆ ಥರ ಬಿಂಬಿಸ್ಕೊಂಡು ಹೋಗ್ತಾರೆ. ನೀವುಗಳು ಅದನ್ನೇ ತೋರಿಸ್ತಾ ಇರ್ತೀರ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇವರು ಹೇಳುವ ಪ್ರಕಾರನೇ ನಾವು ನಡ್ಕೊಂಡು ಹೋಗಬೇಕು. ಅವ್ರ ವಿರುದ್ಧ ಮಾತಾಡೋಂಗೇ ಇಲ್ಲ. ಯಾರು ಮಾಡ್ತಾರೆ ಅವ್ರನ್ನ ನಾವು ಮುಗಿಸ್ತೀವಿ, ಅಥವಾ ಆ ಪಕ್ಷಗಳನ್ನು ನಾವು ನಿರ್ನಾಮ ಮಾಡ್ತೀವಿ. ಅದೇ ಅವ್ರದ್ದು ಏಕಪಕ್ಷ ಒಂದು ದೇಶ ಆಗಬೇಕು. ಈಗ ರಷ್ಯಾದಲ್ಲಿ ಹೆಂಗಿದೆ, ಪುತಿನ್ ಅಂತ ಒಬ್ಬ ಇದ್ದಾನೆ, ಅವನು ಹೇಳಿದ್ದೇ ನಡಿಬೇಕು. ಅದೇ ಥರ ಇವರು ಈ ನಮ್ಮ ದೇಶದಲ್ಲೂ ಕೂಡ ರಷ್ಯಾ ಮಾದರಿಯ ಒಂದು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದು ಕೊಟ್ಟಿದ್ದಾರೆ. ಸರ್ವಾಧಿಕಾರನೇ ಇವತ್ತೇನು ಸರ್ವಾಧಿಕಾರ ಇಲ್ವಾ? ನೀವು ನಾಳೆ ಮೋದಿಯವ್ರ ಬಗ್ಗೆ ಟೀಕೆ ಮಾಡಿ, ನಿಮ್ಮ ಚಾನಲೇ ಇರೋದಿಲ್ಲ. ಆ ಥರ ಇರುವಂಥ ವ್ಯವಸ್ಥೆ. ಸರ್, ಈಗ ನಾಯಕತ್ವ ಬದಲಾವಣೆ ವಿಚಾರ ಅಪ್ರಸ್ತುತನಾ ಸರ್? ನಾಯಕತ್ವ ಬದಲಾವಣೆ ವಿಚಾರ ಅಪ್ರಸ್ತುತನಾ ಸರ್? ನೋಡಿ, ಅಪ್ರಸ್ತುತ, 100ಕ್ಕೆ 100 ಅಪ್ರಸ್ತುತ. ಯಾಕಂದರೆ ನಮ್ಮೆಲ್ಲರೂ ಹೇಳಿದ್ಮೇಲೆ ಏನು ಹೈಕಮಾಂಡ್ ತೀರ್ಮಾನ ಆದಾಗ ಅವಾಗ ಅದು ಪ್ರಸ್ತುತ, ಹೈಕಮಾಂಡ್ ತೀರ್ಮಾನ ಯಾವಾಗ ಆಗೋದಿಲ್ಲ ಅದು ಅಪ್ರಸ್ತುತ ಅಷ್ಟೇ, ಇನ್ನೇನಿಲ್ಲ ಅದು. ಓಕೆ.